ಎಲ್ಲ ಅಭಿಮಾನಿಗಳಲ್ಲಿ ಕೌತುಕತೆ ಇದ್ದಿದ್ದು ಮ್ಯಾಕ್ಸ್ 2ನೇ ಬರುತ್ತೆ ಅಂತ ಅನ್ಕೊಂಡ್ರು. ಕಿಚ್ಚ ಸುದೀಪ್ ಸರ್ ಇದೇ ವೇದಿಕೆಯಲ್ಲಿ ಹೇಳಿದ್ರು ಮ್ಯಾಕ್ಸ್ 2 ಅಲ್ಲ ಅಂತ ಹೇಳ್ಬಿಟ್ಟು. ಸೊ ಮ್ಯಾಕ್ಸ್ ಸಿನಿಮಾದಲ್ಲಿ ಕಿಚ್ಚ ಸುದೀಪ್ ಅವರನ್ನ ಡಿಫ್ರೆಂಟ್ ಆಗಿ ತೋರಿಸಿದಾರ. ಸರ್ ಈಗ ತಾನೇ ಹೇಳ್ತಾ ಇದ್ರು 3 ಶೇಡ್ಸ್ ಅಲ್ಲಿ ಏನೋ ಕಾಣಿಸ್ಕೊಳ್ತೀನಿ ಅಂತ ಹೇಳ್ಬಿಟ್ಟು. ಸೊ ಈ ಮ್ಯಾಕ್ಸ್ಗೂ ಈ ಸಿನಿಮಾಗೂ ಕ್ಯಾರೆಕ್ಟರೈಸೇಷನ್ ಅಲ್ಲಿ ಕಿಚ್ಚ ಸುದೀಪ್ ಅವರಲ್ಲಿ ಏನೆಲ್ಲ ಚೇಂಜಸ್ ಮಾಡಿದ್ರಿ ಅಂಡ್ ಎಷ್ಟು ಚಾಲೆಂಜ್ ಅಂತ ಅನ್ನಿಸ್ತು ನಿಮಗೆ ಅಂತ? ಟೋಟಲಿ ಡಿಫ್ರೆಂಟ್ ಮೂವಿ ಇದೆ ಸರ್. ಫನ್ ನೋಡ್ರೆ ಇದ್ದಾರೆ. ಓಪನಿಂಗ್ ஒரு 10 minutes ಸೀನ್ ಇದೆ. ಥಿಯೇಟರ್ ಮರಣ ಮಾಸ ಆಗೋದು. ಸಮ ಫನ್ ಅಂಡ್ ಜಾಲಿ, ಮೋರ್ ದನ್ ಮ್ಯಾಕ್ಸ್, ಎಮೋಷನಲ್, ಬೆಟರ್. ನೆಕ್ಸ್ಟ್ ಸಿನಿಮಾ ಏನಾದ್ರು ಬಂತು ಅಂತಂದ್ರೆ, ಅಂದ್ರೆ ಈಗಾಗಲೇ 2ನೇ ಸಿನಿಮಾ ಮಾಡ್ತೀರಾ, 3ನೇ ಸಿನಿಮಾ ಬಂದ್ರೆ ಅವಾಗಾದ್ರೂ ಹೀರೋಯಿನ್ ಕೊಡ್ತೀರಾ ಅಂತ? ಸರ್ ಈಗಾಗಲೇ ಮ್ಯಾಕ್ಸ್ ಹಿಟ್ಟಾಗಿದೆ, ಇದು ಈ ಸಿನಿಮಾನು ಕೂಡ ಹಿಟ್ಟಾಗುತ್ತೆ ಅನ್ನುವಂಥ ಎಲ್ಲ ಲಕ್ಷಣಗಳು ಕಾಣಿಸ್ತಿದೆ. 3ನೇ ಸಿನಿಮಾಗಾದ್ರೂ ನಿಮ್ಮಿಬ್ಬರ ಕಾಂಬಿನೇಷನ್ ಅಲ್ಲಿ ಹೀರೋಯಿನ್ ಇರ್ತಾರಾ ಅಂತ? ಈ ಸಿನಿಮಾಳೆ ನನ್ನ ನೋಡಿ ಅಷ್ಟು ಬೇಜಾರಾಗಿದೆ ನಿಮಗೆ? ಇಲ್ಲೇ ಸರ್, ಹಂಗಂತಲ್ಲ ಸರ್, ನಿಮ್ಮ ರೊಮ್ಯಾನ್ಸ್ ನ ಕನ್ನಡ ಆಡಿಯನ್ಸ್ ಮಿಸ್ ಮಾಡ್ಕೊಳ್ತಿದ್ದಾರೆ ಅಂತ ಅಷ್ಟೇ ಸರ್. ಇದು ಆಕ್ಚುಲಿ ಒಳ್ಳೆ ಪಾಯಿಂಟ್ ಸರ್. ಏನ್ ಹೀರೋ ಹೋಯ್ತಲ್ಲ ಹೀರೋಯಿನ್ ಸರ್, ಬಟ್ ಶ್ರೀನಿಧಿ ಶೆಟ್ಟಿ ಸತ್ಯಜ್ಯೋತಿ ಅವರಾಗಲೇ ಅವ್ರಿಗೆ ಅಡ್ವಾನ್ಸ್ ಕೊಟ್ಟಿದಾರಲ್ಲ, ಏನಾದ್ರು ಬರ್ತಾರಾ ಫೀಮೇಲ್ ಲೀಡ್ ಆಗಿ? ಶ್ರೀನಿಧಿ ಶೆಟ್ಟಿನ ಆಕ್ಚುಲಿ ಫಾರ್ ಚೇರನ್ಸ್ ಮೂವಿ ಶ್ರೀನಿಧಿ ಶೆಟ್ಟಿ ವಾಸ್ ಪಾರ್ಟ್ ಆಫ್ ಇಟ್. ವಿಲ್ ಶಿ ಕಂಟಿನ್ಯೂ? ಶಿ ಇಸ್ ಸ್ಟಿಲ್ ಅ ಪಾರ್ಟ್ ಆಫ್ ಚೇರನ್ಸ್ ಫಿಲ್ಮ್. ಸ್ಟಿಲ್ ಓಕೆ, ಸೊ ದಟ್ಸ್ ಅನದರ್ ಹಿಂಟ್. ಸುದೀಪ್ ಸರ್ ಇಲ್ಲಿ ಸರ್ ಅದೇ ಮ್ಯಾಕ್ಸ್ ಸಿನಿಮಾದ ಸಕ್ಸಸ್ ಮತ್ತೆ ವಿಜಯ್ ಸರ್ ಜೊತೆ ಕೊಲಾಬ್ರೇಟ್ ಮಾಡೋದಕ್ಕೆ ಎಷ್ಟು ಕಾರಣ ಆಯಿತು ಅಂತ? ಎಷ್ಟು ಕಾರಣ ಆಯಿತು ಅಂತ? ಕಾರಣ ಹಾಂ ಅಲ್ಲ ಸರ್, ಆ್ಯಕ್ಚುಲಿ ನಾವು ಮ್ಯಾಕ್ಸ್ ಸಿನಿಮಾ ಮಾಡ್ಬೇಕಾದ್ರೆ ಯಾಕೆ ಕೊಲಾಬ್ರೇಟ್ ಮಾಡಿದ್ವಿ, ಅದಕ್ಕೆ ಯಾವ ಕಾರಣ ಅಂದರೆ ಕರೆಕ್ಟ್ ಆಗುತ್ತೆ. ಯಾಕಂದ್ರೆ ಅವಾಗ ಒಂದು ಕಾರಣನೂ ಇರಲಿಲ್ಲ ನಾವು ಕೊಲಾಬ್ರೇಟ್ ಆಗೋದಕ್ಕೆ ವೆನ್ ದ ಮ್ಯಾಕ್ಸ್ ವಾಸ್ ಹ್ಯಾಪನಿಂಗ್. ಇವಾಗ ಕಾರಣ ಇದೆಯಲ್ಲ, ಇಟ್ಸ್ ಅ ಮೋರ್ ಕಾನ್ಫಿಡೆಂಟ್ ಗ್ರೂಪ್ ಆ್ಯಂಡ್ ಮೋರ್ ಏನಂತೀರಿ, ವಿ ಆರ್ ಇನ್ ಕಂಫರ್ಟ್ ಝೋನ್ಸ್, ವಿ ಬಿಲೀವ್ ಈಚ್ ಅದರ್ ಆ್ಯಂಡ್ ಐ ಥಿಂಕ್ ದಟ್ ಇಸ್ ವಾಟ್ ಇಸ್ ಇಂಪಾರ್ಟೆಂಟ್. ಫಸ್ಟ್ ಟೈಮ್ ಅಫ್ಕೋರ್ಸ್ ನೀವು ಹೇಳಿದಾಗ ಏನು ಕಾರಣ ಆಯಿತು ಎಲ್ಲರೂ ಬಿಟ್ಟು ಈ ಕಡೆ ಅನ್ನೋದಕ್ಕೆ. ಐ ಥಿಂಕ್ ದೇ ಹ್ಯಾವ್ ಆಲ್ ಪ್ರೂವ್ಡ್ ಆ್ಯಂಡ್ ಮೋರ್ ದೆನ್ ಎನಿಥಿಂಗ್, ಇವಾಗ ನೀವೇ ಹೇಳಿದ್ರಿ ಮ್ಯಾಕ್ಸ್ ಸಿನಿಮಾದಲ್ಲಿ ವಿ ಕ್ಯಾನ್ ಆಲ್ರೆಡಿ ಇದಿದೆ, ಇವಾಗ ವಿ ಕ್ಯಾನ್ ವಿ ಎಕ್ಸ್ಪೆಕ್ಟ್ ದಟ್ ಅಂದ್ಬಿಟ್ಟು ಅಂತ ನೀವು ಹೇಳಿದ್ರಿ. ಸೊ ಇವಾಗ ನಿಮಗೆ ಆ ಕಾಂಬಿನೇಷನಿಂದ ಮತ್ತೊಂದು ಸಿನಿಮಾ ಬರಬೇಕಾದ್ರೆ ಬರ್ತಾ ಇದೆ ಅಂತ ಹೇಳಿದಾಗ, ಡೋಂಟ್ ಯು ಥಿಂಕ್ ಯು ವಿಲ್ ಫೀಲ್ ಹ್ಯಾಪಿ ಅಬೌಟ್ ಇಟ್? ಎಸ್ ಸರ್, ಥ್ಯಾಂಕ್ಸ್. ಡೋಂಟ್ ಯು ಥಿಂಕ್ ಸೊ? ಮೋರ್ ದೆನ್ ಎನಿಥಿಂಗ್ ಒಂದು ಅಟ್ಮಾಸ್ಫಿಯರಲ್ಲಿ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿದ್ದೀವಿ. ಸೊ ವಿ ನೋ ಹೌ ವಿ ಆಲ್ ಈಚ್ ಅದರ್ ಥಿಂಕ್ ಆ್ಯಕ್ಚುಲಿ. ಸೊ ಇದರಲ್ಲಿ ಹೊಸದಂದರೆ ಸರ್ ತ್ಯಾಗರಾಜ್ ಸರ್ ಆ್ಯಂಡ್ ದಿಸ್ ಪ್ರೊಡಕ್ಷನ್ ಹೌಸ್, ದಿಸ್ ಇಸ್ ದ ಓನ್ಲಿ ಥಿಂಗ್ ನ್ಯೂ ಇನ್ ದಿಸ್ ಹೋಲ್ ಥಿಂಗ್. ವಿ ಆಲ್ ಹ್ಯಾವ್ ಗ್ಯಾದರ್ಡ್ ಆ್ಯಂಡ್ ನಮಗೆ ವಾಪಸ್ಸು ಸಿನಿಮಾ ಮಾಡ್ತಾ ಇದ್ದೀವಿ, ಒಂದು ಎಲ್ಲ ಒಟ್ಟಿಗೆ ಬರ್ತಾ ಇದೀವಿ ಅನ್ನೋದೇ ಒಂದು ದೊಡ್ಡ ಖುಷಿ ಇದೆ ಆ್ಯಕ್ಚುಲಿ. ವೆರಿ ಹ್ಯಾಪಿ ಫಾರ್ ದಟ್. ಸರ್ ಆ್ಯಕ್ಚುಲಿ ಮ್ಯಾಕ್ಸ್ ಸಿನಿಮಾ ಅಂದರೆ ಒಂದು 12 hour ಡ್ಯೂರೇಷನ್ ಸ್ಟೋರಿ ಅಷ್ಟೇ ಆಗಿತ್ತು. ಅಂದರೆ ನನಗೆ ಬೇಸಿಕಲಿ ಈಗ ಒಂದೇ ಟೀಮ್ ಅಂತ ಹೇಳಿದಾಗ ವೈಬ್ ಅದೇ ಥರ, ಅಂದರೆ ಜನರಲ್ ಅದೇ ಥರ ಇರ್ಬೋದೇನೋ ಅನ್ನೋ ಇದೆ ಥಾಟ್ ಅಷ್ಟೇ ಇದೆ ಸರ್. ನನಗೆ ಖುಷಿ ಕೊಟ್ಟಿದ್ದು ಮ್ಯಾಕ್ಸಲ್ಲಿ ಖುಷಿ ಕೊಟ್ಟಿದ್ದು ನನಗೆ ಸ್ಪೀಡ್ ಆಫ್ ದ ಫಿಲ್ಮ್. ಇದರಲ್ಲೂ ಇಟ್ ಇಸ್ ಡೆಫಿನೆಟ್ಲಿ ಆ ಥರ ನಿಮಗೆ 12 hours ಫಿಲ್ಮ್ ಏನಲ್ಲ ಇದು, ಪ್ರಾಬಬ್ಲಿ ಲಿಟಲ್ ಮೋರ್ ಅಂತ ಹೇಳಬಲ್ಲೆ. ಬಟ್ ಟೈಮ್ ಲೈನಲ್ಲಿ ಬೀಳಲ್ಲ ಅಂದರೆ ತಪ್ಪಾಗುತ್ತೆ. ಇಟ್ ವಿಲ್ ಬಿ ಬಟ್ ನಾಟ್ ಲೈಕ್ ಮ್ಯಾಕ್ಸ್ ಥರ ಅಲ್ಲ. ಐ ಗೆಸ್ ದಟ್ ಸ್ಪೀಡ್ ಬೇಕೇ ಬೇಕು ಈ ಕ್ಯಾರೆಕ್ಟರ್ಸ್ಗೆ ಮಾಡೋದಕ್ಕೆ. ಆ್ಯಂಡ್ ಬಹುಶಃ ನನ್ಗೆ ಗೊತ್ತಿರೋ ಹಾಗೆ ವಿಜಯ್ ಅವರ ಥಿಂಕಿಂಗೇ ಆಗಿದೆ. ವೆನ್ ಹಿ ರೈಟ್ಸ್, ಅವರು ಬರೆಯುವಾಗ ನೋಡ್ತಾ ಇರ್ತೀನಿ, ಆ್ಯಂಡ್ ಬೇರೆ ಬೇರೆ ಕತೆ ಹೇಳಬೇಕಾದ್ರೂ ಎಲ್ಲದು ಇಟ್ ಈಸ್ ಆಸಿಲೇಟಿಂಗ್ ವಿತಿನ್ ಫ್ಯೂ ಡೇಸ್. ಇದೇ ಥರ ಕಥೆನೇ ಅವ್ರು ಹೇಳಕ್ಕೆ ಬರ್ತಾರೆ ಯಾವಾಗಲೂ. ಐ ಥಿಂಕ್ ಹಿ ಲೈಕ್ಸ್ ಇಟ್ ಆ್ಯಂಡ್ ಪ್ರಾಬಬ್ಲಿ ದಟ್ಸ್ ವೇರ್ ಹಿ ಎಕ್ಸ್ಪರ್ಟೈಸಸ್ ಆ್ಯಂಡ್ ದಟ್ಸ್ ಹೀಸ್ ಅನ್ ಎಕ್ಸ್ಪರ್ಟ್ ಇದೆ. ಸರ್ ಆ್ಯಕ್ಚುಲಿ ಇವತ್ತಿನ ಜನಗಳ ಅಭಿರುಚಿ ಪ್ರತಿದಿನ ಚೇಂಜ್ ಆಗ್ತಾ ಇದೆ ಆ್ಯಕ್ಚುಲಿ. ಸೊ ಮ್ಯಾಕ್ಸ್ ಸಕ್ಸಸ್ನಿಂದ ನಿಮಗೆ ಲರ್ನಿಂಗ್ ಅಥವಾ ಅನ್ಲರ್ನಿಂಗ್ ಏನಾಯಿತು ಅಂತ? ಸೊ ನಾವು ಮಾಡೋ ಸಿನಿಮಾಗಳಿಂದ ನಮಗೆ ರಿಸಲ್ಟಿಂದನೂ ಒಂದ್ಸತಿ ನಮ್ಗೆ ಅರ್ಥ ಆಗೋದು ಏನಂದರೆ, ಓಕೆ ಈ ಥರ ಇದನ್ನ ಒಪ್ಕೊಂಡ್ರು ಜನ, ಇದನ್ನು ಒಪ್ಕೊಂಡಿಲ್ಲ. ಇದು ಬಿಟ್ಟರೆ ಐ ಥಿಂಕ್ ಲರ್ನಿಂಗ್ ಅನ್ಲರ್ನಿಂಗ್ ಹ್ಯಾಪನ್ಸ್ ಎವ್ರಿ ಮಿನಿಟ್ ಸರ್. ಸೊ ಬಟ್ ಓನ್ಲಿ ಥಿಂಕ್ ವಿ ಆರ್, ಇವ್ರದ್ದು ಲರ್ನಿಂಗ್ ಇದೆ. ಏನಕ್ಕಂದರೆ ಇವರು ಫಸ್ಟ್ ಕತೆ ಬರ್ಕೊಬೇಕಾದ್ರೆ ಒಂದು ಕತೆ ಬರ್ಕೊಂಬಂದಿದ್ರು, ಆಮೇಲೆ ಚೇಂಜಸ್ ಆಗ್ತಾ ಇತ್ತು. ಎಲ್ಲ ಚೇಂಜಸ್ ಅಂದರೆ ಫಾರ್ ದ ಬೆಟರ್ಮೆಂಟ್ ನಮ್ಮ ಇದಕ್ಕೆ. ನರ್ತಕಿ ಥಿಯೇಟ್ರಿಗೆ ಬರ್ತಾರೆ ಇವರು ಸಿನಿಮಾ ನೋಡೋದಕ್ಕೆ ಮ್ಯಾಕ್ಸ್ ರಿಲೀಸ್ ಆದಾಗ. ಅವರಿಗೆ ಲೋಕ ಜ್ಞಾನ ಆಯಿತು ಅವತ್ತು ಅವರಿಗೆ. ಓಹೋ, ನಾವು ಯಾರಿಗೋ ಬರ್ಕೊಂಬಂದ್ವಿ, ಇದು ಕತೆ ಬೇರೆ ಥರ ಇದೆ, ಇಲ್ಲಿ ಆಡಿಯನ್ಸ್ ಇವ್ರನ್ನ ನೋಡೋ ರೀತಿ ಬೇರೆ ಇದೆ. ಸಿ ಐ ಥಿಂಕ್ ದಟ್ ಇಸ್ ಅ ಬೆನಿಫಿಟ್ ಆಫ್ ಥಿಂಗ್ ವಿ ಹ್ಯಾವ್ ಟು ಗಿವ್ ಇಟ್ ಟು, ಬಿಕಾಸ್ ಈಸ್ ನಾಟ್ ಫ್ರಮ್ ಹಿಯರ್. ಅವ್ರ ನಾಣಿ ತನಕ ನನ್ನ ಪರಿಚಯ ಇದೆ.
ಅಲ್ಲಿ ನೋಡಿರೋ ಗ್ಲಿಮ್ಸಸ್ ಇದೆ. ಬಟ್ ದ ಬೆಸ್ಟ್ ಪಾರ್ಟ್ ಅಬೌಟ್ ಹಿಸ್ ಲರ್ನಿಂಗ್ ಇಸ್ ಹಿ ಇಸ್ ಎ ಕ್ವಿಕ್ ಲರ್ನರ್. ಅದು ನೋಡಿದ್ರು ನನ್ಕಿನ್ನ ಹೆಚ್ಚಾಗಿ ಕನ್ನಡ ಜನನ he studied, he traveled actually ಮ್ಯಾಕ್ಸ್ ಟೈಮಲ್ಲಿ ಟು ಮೆನಿ ಸಿಟೀಸ್, ಥಿಯೇಟರ್ಸ್, ಅದೆಲ್ಲ ನೋಡ್ತಾ ಇದ್ರು ಕೂತ್ಕೊಂಡು ಯಾರು ಏನು ಮಾಡ್ತಾರೆ, ಹೇಗೆ ಇದನ್ನ ಹೌ ಆ್ಯಕ್ಚುಲಿ ನೋಡೋ ಸಿನಿಮಾ ರೀತಿ, ನೋಡೋ ರೀತಿ. ಅದರಿಂದ ಐ ಥಿಂಕ್ ದಟ್ ವೇ ಹಿಸ್ ಲರ್ನ್. ದಟ್ಸ್ ವೈ ಐ ಟೋಲ್ಡ್ ಇನ್ ದ ಬಿಗಿನಿಂಗ್ ಇಂಟರ್ವ್ಯೂ ಅಲ್ಲಿ ದಟ್ ಈ ಸಲ ಅವ್ರ ಕತೆ ಬರ್ಕೊಂಡ್ಬರ್ಬೇಕಾದ್ರೆ ಅಷ್ಟು ಚೇಂಜಸ್ ನಮಗೆ ಮಾಡಬೇಕಾಗಿರಲ್ಲ, ಬಿಕಾಸ್ ಈ ವಾಸ್ ಆಲ್ರೆಡಿ ಪ್ರಿಪೇರ್ಡ್. ಯಾ, ದೇರ್ ಹಸ್ ಬೀನ್ ದ್ಯಾಟ್ ವೇ. ಆ್ಯಂಡ್ ಅಜನೀಶ್ ಅವರು ಅಷ್ಟೇ, ಐ ಥಿಂಕ್ ಹಿಸ್ ಮ್ಯೂಸಿಕ್ ಆ ಸಿನಿಮಾ ಮಾಡಬೇಕಾದ್ರೆ ಐ ಥಿಂಕ್ ದೇ ವಾಸ್ ಅ ವಂಡರ್ಫುಲ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಕ್ಯಾರೆಕ್ಟರ್ ಪರ್ಸನಾಲಿಟಿ. ಈ ಸಲ ಒಂದು 10 ಹೆಜ್ಜೆ ಮುಂದೆ ಹೋಗ್ಬಿಟ್ಟಿದ್ದಾರೆ. ಸೊ ಐ ಥಿಂಕ್ ದ್ಯಾಟ್ ವೇ, ಆಸ್ ಐ ಟೋಲ್ಡ್ ಯು, ಇದೇ ಥರ ಟೀಮ್ ವರ್ಕ್ ಮಾಡಿದಾಗ ಇಟ್ ಮೇಕ್ಸ್ ಲೈಫ್ ಲಿಟಲ್ ಈಸಿ. ಎವ್ರಿಬಡಿ ಆರ್ ಇನ್ ದ ಸೇಮ್ ಪೇಜ್. ಸುದೀಪ್ ಸರ್, ಮೊನ್ನೆ ಟೂರಿಸ್ಟ್ ಫ್ಯಾಮಿಲಿ ಬಗ್ಗೆ ನೀವು ಬರೆದಿದ್ರಿ. ಸೊ ನಮಗೆಲ್ಲ ಅಂದರೆ ನಿಮ್ಮ ಫ್ಯಾನ್ಸ್ಗೂ ಸೇರಿದಂತೆ ನಿಮ್ಮನ್ನು ಆ ಥರದ ಪಾತ್ರಗಳಲ್ಲಿ, ಅಂದರೆ ನೀವು ರಿಯಲ್ ಲೈಫಲ್ಲೂ ಸ್ಟೈಲಿಶ್ ಆ್ಯಟಿಟ್ಯೂಡ್ ತೋರಿಸ್ತೀರಾ, ಮತ್ತು ರಿಯಲ್ ಲೈಫ್ನಲ್ಲೂ ಸೇಮ್ ಆ್ಯಸ್ ಇಟ್ ಈಸ್ ಸ್ಟೈಲಿಶ್ ಆ್ಯಟಿಟ್ಯೂಡ್. ಆದರೆ ಸುದೀಪ್ ಸರು ಒಂದು ಪಂಚೆ ಕಟ್ಕೊಂಡು ಹಳ್ಳಿಲಿ ಸಾಮಾನ್ಯ ಕಾಮನ್ ಮ್ಯಾನ್ ಆಗಿ ತಲೆಗೆ ಆಯಿಲ್ ಹಾಕ್ಕೊಂಡು ಆ ಥರ, ಆಮೇಲೆ ನಿಮ್ಮ ರಿಯಲ್ ಲೈಫಲ್ಲಿ ದೊಡ್ಡ ಮಗಳಿದ್ದಾಳೆ. ಸೊ ಆ ಥರ ಒಬ್ಬ ದೊಡ್ಡ ಮಗಳು ರಿಯಲ್ ಲೈಫಲ್ಲಿ ಯಾವಾಗ ನೋಡ್ಬೋದು ನಾವು ಮತ್ತೊಂದು ಲೇಯರ್ ಸುದೀಪ್ ಅವರನ್ನು ಅಂತ ವೆಯ್ಟ್ ಮಾಡ್ತಿದ್ದೀವಿ. ಏನಾದರೂ ಆ ಥರದ ಪಾತ್ರಗಳಲ್ಲಿ ನಿಮ್ಮನ್ನು ನಾವು ನೋಡೋ ಚಾನ್ಸ್ ಏನಾದರೂ? ಎಲ್ಲಿಗೆ ಎಣ್ಣೆ ಹಾಕೊಂಡಂದಿದ್ದು? ನಿಮ್ಮ ಕೂದಲು ತುಂಬಾ ಸ್ಟೈಲಿಶ್ ಆಗಿರುತ್ತೆ ಮೂವೀಸಲ್ಲಿ, ಓಕೆನಾ? ಹಾರಾಡ್ತಾ ಇರುತ್ತೆ. ಹೀರೋಯಿನ್ಸ್ಗಿಂತ ಜಾಸ್ತಿ ನಿಮ್ಮ ಹೇರ್ ಸ್ಟೈಲೇ ನೋಡ್ತಾ ಇರ್ತೀವಿ ನಾವು. ಸೊ ಅದನ್ನು ಬಿಟ್ಟು ಏನಾದರೂ ಬೇರೆ ಥರ ಏನಾದರೂ ಮಾಡ್ಬೋದಾ ಸರ್? ಸಿ, ವೆರಿ ವ್ಯಾಲಿಡ್ ಕ್ವೆಶ್ಚನ್. ಲೆಟ್ ಅಸ್ ಗೋ ಬ್ಯಾಕ್ ಇನ್ ಟೈಮ್ ಲಿಟಲ್. ಹುಚ್ಚ ಮಾಡಿದೆ, ವಾಲಿ, ದಮ್, ಅದಾದಮೇಲೆ ಸ್ವಾತಿ ಮುತ್ತು, ಸ್ವಲ್ಪ ಈ ಕಡೆ ಬರ್ತಾ ಆಟೋಗ್ರಾಫ್, ಮುಸ್ಸಂಜೆ ಮಾತು. ಇದೇ ಥರ ಸಿನಿಮಾದಲ್ಲಿ ಮಾಡಬೇಕಾದ್ರೆ ಇಫ್ ಯು ರಿಯಲೈಸ್, ನಾನು ಆ ಥರ ಸಿನಿಮಾನೇ ಹುಡುಕ್ತಾ ಇದ್ದೆ, ಆ ಥರ ಸಿನಿಮಾನೇ ಮಾಡ್ತಾ ಇದ್ದೆ. ಯಾಕಂದರೆ ನಂಗೆ ತುಂಬ ಮೀನಿಂಗ್ಫುಲ್ ಸಿನಿಮಾಸ್ ಬೇಕು, ಹೀಗೆ ಮಾಡೋಣ, ನಂಗೆ ನೆಸೆಸಿಟಿ ಇಲ್ಲ ಅಂತ. ಒಂದು ಟೈಮ್ ಆದಮೇಲೆ ಅರ್ಥ ಆಯಿತು, ಯಾಕೆ ಮಾರ್ಕೆಟಲ್ಲಿ ನಮ್ಮನ್ನು ಸೆಕೆಂಡ್ ರೋ ಥರ್ಡ್ ರೋಗೆ ಇಡ್ತಾ ಇದ್ದಾರಲ್ಲ, ಕರೆಯುವಾಗಿರ್ಬೋದು, ಅಡ್ರೆಸ್ ಮಾಡುವಾಗಿರ್ಬೋದು, ಬಾಕ್ಸ್ ಆಫೀಸ್ ಅಂತ ಬಂದಾಗಿರ್ಬೋದು. ದೆನ್ ವಿ ರಿಯಲೈಸ್ಡ್ ಅಲಾಂಗ್ ವಿತ್ ದಟ್ ವಾಟ್ ಯು ನೀಡ್ ಟು ಸೇ ಈಸ್ ಕಮರ್ಷಿಯಲಿ, ಬಿಕಾಸ್ ನಿಮ್ಮ ಓಪನಿಂಗ್ ಮ್ಯಾಟ್ರ್ ಆಗುತ್ತೆ, ಫಸ್ಟ್ ವೀಕ್ ಕಲೆಕ್ಷನ್ ಮ್ಯಾಟ್ರ್ ಆಗುತ್ತೆ, ಬಾಕ್ಸ್ ಆಫೀಸ್ ಕಲೆಕ್ಷನ್ಸ್ ಮ್ಯಾಟರ್ ಆಗುತ್ತೆ. ದಟ್ ಇಸ್ ವೇರ್ ಇಸ್ ದ ಗ್ರೋತ್ ಆಫ್ ಅನ್ ಆ್ಯಕ್ಟರ್. ಆ್ಯಂಡ್ ಗ್ರೋತ್ ಆಫ್ ಅನ್ ಆ್ಯಕ್ಟರ್ ಅಂತ ಬಂದಾಗ ಪರ್ಸ್ನಲಿ ಬರೀ ದುಡ್ಡು ಮಾತ್ರ ಬರಲ್ಲ. ನೀವು ಎಷ್ಟು ಗ್ರೋ ಆಗ್ತಿರೋ ದಟ್ ಮಚ್ ಮನಿ ಕಮ್ಸ್ ಇನ್ ಟು ದ ಫಿಲ್ಮ್ ಟು ಟೆಲ್ ಅ ಬೆಟರ್ ಫಿಲ್ಮ್, ಬೆಟರ್ ಸ್ಟೋರಿ, ರೈಟ್? ಆವಾಗ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ, ಶಾಂತಿ ನಿವಾಸ ಅಂತ ಒಂದು ಸಿನಿಮಾ ಮಾಡಿದ್ದೆ, ಆವ್ರೇಜ್ ಆಗಿತ್ತು. ಅದೇ ಶಾಂತಿ ನಿವಾಸ ಮುಂದೆ ಹೋಗ್ತಾ ಹೋಗ್ತಾ ಮಾಣಿಕ್ಯ ಆಗುತ್ತೆ. ಒಂದು ಮನೆಗೆ ಹೋಗಿ ಮನೆ ಸರಿ ಮಾಡೋದು. ಬಟ್ ಇದರಲ್ಲಿ ಆ್ಯಟಿಟ್ಯೂಡ್ ಸ್ಟೈಲ್ ಇತ್ತು, ಹೀರೋಯಿನ್ ಇಬ್ಬರಿದ್ರು, ಹಾಡುಗಳಿತ್ತು, ಫೈಟ್ಸ್ಗಳಿತ್ತು, ಡೈಲಾಗ್ ಇತ್ತು, ಸಪೋರ್ಟಿವ್ ಬೈ ರವಿ ಸರ್ ಇದ್ರು, ಎಲ್ಲ ಇದ್ರು. ಜನ ಅದನ್ನು ತೊಗೊಂಡು ಬೇರೆ ಕಡೆ ಬಿಟ್ಟರು. ಸೊ ದಿಸ್ ಇಸ್ ಸಮಥಿಂಗ್ ದಟ್ ಐ ಲರ್ನ್, ದಟ್ ದೆರ್ ಇಸ್ ಅ ವೇ ವಿ ಕ್ಯಾನ್ ಟೆಲ್ ಎನಿಥಿಂಗ್. ಬಟ್ ಈಗ ಬರ್ತಾ ಬರ್ತಾ ನೀವು ಅದಾದ್ಮೇಲೆ ನೋಡಿ ರನ್ನ, ವಾಟ್ ಎವರ್ ಐ ಡಿಡ್. ಬಟ್ ಟುಡೇ ಟೈಮ್ಸ್ is not permitting us, especially here. But Tamilali, I think in Malayalam, they have that provision that ಈ ಥರ ಕಥೆಗಳು ಇನ್ನೂ ನೋಡ್ತಾರೆ, ತುಂಬ ಇಷ್ಟಪಡ್ತಾರೆ. ನಮ್ಮಲ್ಲಿ ಸ್ವಲ್ಪ ಬದಲಾವಣೆ ಆಗಿದೆ, ಹೋಗಿದೆ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಟ್ರಸ್ಟ್ ಮೀ, ಇವತ್ತಿಗೂ ಕತೆ ಕೂತ್ಕೊಳ್ಳೋಕೆ ಬೇಕಾದ್ರೆ ನಾವು ವಿ ಆಲ್ ಟೀಮ್ನು, ನಾನು ಇವತ್ತಿಗೂ ಆ ಥರ ಒಂದು ಕತೆ ಹುಡುಕ್ತಾ ಇರ್ತೀನಿ. ಆ ಥರ ಒಂದು ಇವರಿಗೆ ಬ್ಯಾನರ್ಗೆ ಶಿವ ಅವರೆಲ್ಲ ಬಂದಾಗ ಐ ಹ್ಯಾಡ್ ಸೆಟ್, ಇವ್ರದ್ದು ತಮಿಳಲ್ಲಿ ಮಹಾರಾಜ ಅಂತ ಒಂದು ಸಿನಿಮಾ ನೋಡಿದ್ವಿ ರೀಸೆಂಟ್ಲಿ. ನೆನಪಿಗೆ ಉಂಗಳಿಗೆ ಕೇಟಿರ್ಕೆ ನನಗೆ ಮಹಾರಾಜ ಪಡೋ. ಅದರಲ್ಲಿ ಇಲ್ಲಿ ಯಾರು ನಿಮ್ಮವ್ರು ಈ ಥರ ಕತೆ ಇಲ್ವ ನಿಮ್ಮ ಹತ್ರ, ಈ ಥರ ಬರ್ಕೊಂಬನ್ನಿ ನಾವು ಮಾಡೋಣ ಅಂದರೆ ಯಾವ ಥರ ಅಂದರೆ ಜಸ್ಟ್ ದ ರೆಫರೆನ್ಸ್ ಆಗಿ ಹೇಳ್ತಾ ಇರೋದು. ಟಿಲ್ ಟುಡೇ ಐ ಡೆಫಿನೆಟ್ಲಿ ಸರ್ಚ್. ಆ್ಯಂಡ್ ಲೆಟ್ ಮಿ ಟೆಲ್ ಯು, ಟೂರಿಸ್ಟ್ ಅನ್ನೋ ಸಿನಿಮಾ ನಿಮಗೆ ಇಷ್ಟ ಆಗಬೇಕಾದ್ರೆ it is not just the writing, it is the execution of the writing. You need a director of that sort who can write like that and have the sensibilities to conceive it. ಆ ಥರ ಸಿಕ್ಕಿದ್ದಿನ ನಾನೇ ನಿಮಗೆ ಪ್ರಾಮಿಸ್ ಮಾಡ್ತೀನಿ, ಆ ಥರ ಸಿನಿಮಾ ಖಂಡಿತ ಮಾಡ್ತೀನಿ ನಾನು. ಬಿಕಾಸ್ ಐ ಲವ್ ಟು ಡೂ ಸಚ್ ಸಿನಿಮಾಸ್. ಐ ಆಮ್ ಆಲ್ಸೋ ಲುಕಿಂಗ್ ಫಾರ್ವರ್ಡ್ ಟು ಮ್ಯಾಮ್ ಫಾರ್ ಸಚ್ ಥಿಂಗ್ಸ್ ಟು ಹ್ಯಾಪನ್, ಮಿರಕಲ್ಸ್ ಟು ಹ್ಯಾಪನ್ ಇನ್ ಅವರ್ ಲೈಫ್ಸ್. ಸುದೀಪ್ ಸರ್, Yes, ma'am. I have two questions. First one,
ರೀಸೆಂಟ್ಲಿ ಮ್ಯಾಕ್ಸ್ ಸಿನಿಮಾ ಹಿಟ್ ಆಯಿತು, ಜೊತೆಗೆ ಆ ಸಿನಿಮಾ ಹೇಗೆ ಶುರುವಾಯಿತು ಹೇಗೆ ಮುಗೀತು ಅನ್ನೋವಂಥದ್ದು ಗೊತ್ತಾಗಲಿಲ್ಲ. ರೀಸೆಂಟ್ಲಿ ಪೀಪಲ್ ದಿಸ್ ಜನ್ರೇಷನ್ ನೀಡ್ ಲೈಕ್ ಇನ್ಸ್ಟಂಟ್ ಕ್ವಿಕ್, ಬೇಗ ಆಗಬೇಕು ಸಿನಿಮಾ, ಬೇಗ ನೋಡಬೇಕು ಅನ್ನೋವಂಥದ್ದು. ಆ ಮೋಡ್, ಫಾಸ್ಟ್ ಮೋಡ್ ಅನ್ನೋವಂಥದ್ದು ಮ್ಯಾಕ್ಸ್ ಸಿನಿಮಾದಲ್ಲಿ ಇತ್ತು. ಸೊ ಈ ಸಿನಿಮಾನು ಅದೇ ರೀತಿ ಫಾಸ್ಟ್ ಮೋಡಲ್ಲಿ ಕರ್ಕೊಂಡು ಹೋಗುತ್ತಾ? Yeah, I just said it is a fast-paced film and ಯಾವ ಥರ ಶೂಟಿಂಗ್ ಅಲ್ಲೋ ಅಥವಾ ಸ್ಕ್ರೀನ್ ಪ್ಲೇ ಅಲ್ಲೋ? ಎವ್ರಿಥಿಂಗ್. ಶೂಟಿಂಗ್ ಅಲ್ಲಿ ನಾನು ಈಗಲೇ ಹೇಳಿದ್ನಲ್ಲ, ವಿ ವಾಂಟ್ ಟು ರಿಲೀಸ್ ಇಟ್, ವಿ ಆರ್ ಟ್ರೈಂಗ್ ಟು, ವಿ ಆರ್ ಗೋನ್ ಟು ಪ್ಲಾನ್ ಟು ರಿಲೀಸ್ ಇನ್ ಡಿಸೆಂಬರ್ ಅಂದ್ಮೇಲೆ ಇಟ್ ಇಸ್ ಗೋನ್ ಟು ಬಿ ಫಾಸ್ಟ್ ಪೇಸ್. ಸ್ಕ್ರೀನ್ ಪ್ಲೇ ವೈಸ್ ನಾನು ಹೇಳಿದೆ, ಇವ್ರು ಬರೆಯೋದೇ ಹಾಗೆ, ಇಟ್ ಇಸ್ ಅ ವೆರಿ ಫಾಸ್ಟ್ ಪೇಸ್ ಫಿಲ್ಮ್ ಹಾಗೆ ಅಂದ್ಬಿಟ್ಟು ಅಂತ. ಸೆಕೆಂಡ್ಲಿ, ಐ ಸ್ಟ್ರಾಂಗ್ಲಿ ಬಿಲೀವ್, ನಾನು ನಿಮ್ಮ ಬಡ್ಜೆಟ್ ಆಫ್ ದ ಸಿನಿಮಾ ಎಷ್ಟೇ ದೊಡ್ಡದಿರಲಿ, ಹವೆವರ್ ಬಿಗ್ ಯೋರ್ ಫಿಲ್ಮ್ ಇಸ್, ಐ ಥಿಂಕ್ ಸ್ಪೆಂಡ್ 1 year ಆನ್ ದ ಪ್ಲಾನಿಂಗ್, ನೋ ಪ್ರಾಬ್ಲಮ್. But after that, your execution has to be very fast. There is a meaning for business, money. A lot of money is involved today in production. I think production, we shouldn't waste time. But yeah, spend 1.5 years planning it. Setting hodmala, I think we should plan to get it out as soon as possible. At least we try. ಮೈ ಸೆಕೆಂಡ್ ಕ್ವಶನ್, ಕೆಲವು ಬಾರಿ ಸ್ನೇಹಿತರಿಗಾಗಿ ನೀವು ಸಿನಿಮಾದಲ್ಲಿ ಕ್ಯಾಮಿಯೋ ರೋಲ್ ಮಾಡಿದ್ದೀರಾ, ಇನ್ನು ಕೆಲವು ಸಲ ನಿಮಗೆ ಪಾತ್ರ ಇಷ್ಟ ಆಗಿ ಮಾಡಿರುವಂಥದ್ದು. ಸದ್ಯಕ್ಕೆ ಪಾತ್ರ ನಿಮಗೆ ಇಷ್ಟ ಆಗಿ ಕ್ಯಾಮಿಯೋ ರೋಲ್ ಮಾಡಿರುವಂಥದ್ದು, ಆದರೆ ಈಗ KD ಅಡ್ಡದಲ್ಲಿ ನೀವು ಕ್ಯಾಮಿಯೋ ರೋಲ್ ಆಗಿ ಕಾಣಿಸ್ಕೊಳ್ತಿದ್ದೀರಾ ಅನ್ನೋಂಥ ಒಂದು ಸುದ್ದಿ ಓಡಾಡ್ತಿದೆ. ಪ್ರೇಮು ಎಷ್ಟು ಖರ್ಚು ಮಾಡ್ತಾನೆ ಅಂತ ಒಂದು ಪ್ರೆಸ್ ಮೀಟಿಂಗಿಗೆ ಅಲ್ಲೋ ಕೇಳಿ, ಅಲ್ಲಿ ಕೇಳಬೇಕು ನೀವು. ಈ ಸಿನಿಮಾದಲ್ಲಿ ಇವ್ರನ್ನ ಕರೆಸಿ, ನಾನು KVN ಅವರು ಒಳ್ಳೆ ಬ್ಯಾನರು, ಒಳ್ಳೆ ದುಡ್ಡಿದೆ, ಒಂದು ನಿಮಿಷ ಅವ್ರ ಮಧ್ಯದಲ್ಲಿ ಮಾತಾಡಬೇಕಾದ್ರೆ ಇಟ್ ಇಸ್ ನಾಟ್ ಇಟ್ ಅನ್ ನೈಸ್. ಕ್ಯೂರಿಯಾಸಿಟಿ ಕಣ್ಮಣಿ ಅದು ಇಲ್ಲಮ್ಮ. ನಾವು ಬೇರೆ ಪಿಕ್ಚರ್ ಬಗ್ಗೆ ನಾನು ಈ ವೇದಿಕೆಯಲ್ಲಿ ಮಾತಾಡೋ ತಪ್ಪಾಗುತ್ತೆ, ನಾನು ಮಾತಾಡಲ್ಲ. ಸುದೀಪ್ ಸರ್, ನನ್ನ ಪ್ರಶ್ನೆ ಪ್ರವೀಣ್ ಅಂತೇಳಿ ರಿಪಬ್ಲಿಕ್ ಕನ್ನಡದಿಂದ. ಈ 47 ಔಟ್ಲುಕ್ ಅದ್ಭುತವಾಗಿದೆ. ನನ್ನ ಪ್ರಶ್ನೆ ಏನಂದ್ರೆ, ಡಿಸೆಂಬರಲ್ಲಿ ಸಿನಿಮಾನ ತೆರೆಗೆ ತರ್ತಿದ್ದೀವಿ ಅಂತ ಹೇಳ್ತಿದ್ದೀರಾ. ಸೊ ದೊಡ್ಡ ದೊಡ್ಡ ಬ್ಯಾನರ್ ಆಗಿರ್ಬೋದು, ದೊಡ್ಡ ದೊಡ್ಡ ಚಿತ್ರನಟರ ಸಿನಿಮಾಗಳು ಮಿನಿಮಮ್ 1 ರಿಂದ 1.5 ವರ್ಷ ತಗೊಳುತ್ತೆ ಒಂದು ತೆರೆಗೆ ಬರಬೇಕಾದ್ರೆ. ಪ್ರಮೋಷನ್ ಆಗಿರ್ಬೋದು, ಪ್ರೊಡಕ್ಷನ್ ವರ್ಕ್ ಆಗಿರ್ಬೋದು, ಆ ಥರದ್ದು ಇಷ್ಟು ಬೇಗ ತರ್ಲಿಕ್ಕೆ ಸಾಧ್ಯನಂತ. ಎರಡನೇ ಪ್ರಶ್ನೆ ಏನಂದ್ರೆ, ಸುದೀಪ್ ಸರ್ ಆಡುಮುಟ್ಟದ ಸೊಪ್ಪಿಲ್ಲ, ಸುದೀಪ್ ಸರ್ ನುಗ್ಗದ ಕ್ಷೇತ್ರವಿಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ನಟನೆ, ನಿರೂಪಣೆ, ಕಾರ್ ರೇಸಿಂಗ್ ಆಗಿರ್ಬೋದು, ಕ್ರಿಕೆಟ್ ಆಗಿರ್ಬೋದು, ಎಲ್ಲ ಕ್ಷೇತ್ರದಲ್ಲೂ ಇದ್ದೀರಾ. ಈಗ ಬಿಗ್ ಬಾಸ್ ಕೂಡ ಶುರುವಾಗ್ತಿದೆ. ಟೈಮ್ ಹೇಗೆ ಮ್ಯಾನೇಜ್ ಮಾಡ್ತೀರಾ ಎಲ್ಲ ಕಡೆ? ಯಾಕಂದ್ರೆ ನೀವು ಹೇಳಿದ್ದೀರಾ ಔಟ್ ಆಫ್ ಸ್ಟೇಟ್ ಅಲ್ಲಿ ಶೂಟಿಂಗ್ ಆಗ್ತಿದೆ ಅಂತೇಳಿ, ಬಿಗ್ ಬಾಸ್ ಕೂಡ ಕರ್ನಾಟಕದಲ್ಲಿ ಶುರು ಆಗ್ತಿದೆ. ಟೈಮ್ ಮ್ಯಾನೇಜ್ಮೆಂಟಿಂಗ್ ಹೆಂಗ್ ಸಾಧ್ಯ? ಇವೆಲ್ಲವನ್ನು ಚಾಲೆಂಜ್ ಹೆಂಗೆ ಎದುರಿಸ್ತೀರಾ ಅಂತೇಳಿ ಕಾದು ನೋಡಿ. ವಿ ಹ್ಯಾವ್ ಟು, ಒಪ್ಕೊಂಡಿದ್ದೀವಿ ಅಂದಮೇಲೆ ಮಾಡಲೇಬೇಕು. ಮಾಡೋಕ್ಕಾಗದಿರೋದು ಒಪ್ಕೊಂಡಿದ್ದೀವಿ. ಆ್ಯಂಡ್ ಈ ಸಿನಿಮಾ ನಾನು ಈ ವರ್ಷ ಬಿಡುಗಡೆ ಮಾಡೋ ಪ್ರಯತ್ನ ಮಾಡಬೇಕು ಅಂತ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಇದು ಹಠ ಅಥವಾ ಏನೋ ಒಂದು ರೆಕಾರ್ಡ್ ಕ್ರಿಯೇಟ್ ಮಾಡೋದಕ್ಕಲ್ಲ, ಅವಶ್ಯಕತೆ ಇದೆ. ನಮ್ಮ ಸಿನಿಮಾನು ಈ ವರ್ಷ ಬರಬೇಕು, ಚಿತ್ರರಂಗಕ್ಕೂ ಒಂದು ಸಿನಿಮಾ ಬೇಕು. ಹಾಗಂತ ಬೇರೆಯವ್ರು ಮಾಡ್ತಾ ಇರೋದಲ್ಲ, ಒಳ್ಳೊಳ್ಳೆ ದೊಡ್ಡ ಸಿನಿಮಾಗಳು ಅದಕ್ಕಿಂತ ಮುಂಚೆ ಬರ್ತಾ ಇದ್ದಾವೆ ಕನ್ನಡ ಚಿತ್ರರಂಗದಲ್ಲಿ, ಅದರೊಟ್ಟಿಗೆ ನಮ್ಮದು ಒಂದು ಇರಲಿ. ಆಮೇಲೆ ಇಡೀ ವರ್ಷ ಒಂದು ಸಿನಿಮಾ ಇಲ್ಲದೆ ಬಿಡುಗಡೆ ಆಗದೆ ಇರೋದಕ್ಕೆ, ನೋಡೋದಕ್ಕೆ, ನನ್ನ ಸಿನಿಮಾ ಬಿಡುಗಡೆ ಆಗದೆ ಇರೋದು ನೋಡೋದಕ್ಕೆ ನನಗೆ ಇಷ್ಟ ಆಗಲ್ಲ. ಓಡ್ದಲ್ಲೇ ಇರಲಿ, ಸೆಕೆಂಡ್ರಿ ಅದು. ಅಟ್ಲೀಸ್ಟ್ ಒಂದು ಸಿನಿಮಾ ಬಿಡುಗಡೆ ಆಗಬೇಕು, ಆ ಶತೆ ಪ್ರಯತ್ನದಲ್ಲಿದ್ದೀನಿ ನಾವು. ಆ್ಯಂಡ್ ಐ ವಾಂಟ್ ಟು ಡೂ ದಟ್. ಇನ್ಫ್ಯಾಕ್ಟ್ ನಿಮಗೆ ಗೊತ್ತಿಲ್ಲ, ಜುಲೈ 2023 ಸಿನಿಮಾ ನಾವು ಸ್ಟಾರ್ಟ್ ಮಾಡಿದಾಗ ಮ್ಯಾಕ್ಸ್ ಆ್ಯಕ್ಚುಲಿ 2023 ಡಿಸೆಂಬರಲ್ಲೇ ಬಿಡುಗಡೆ ಆಗಬೇಕು ಅನ್ನೋ ಹಠದಲ್ಲೇ ಹೋದ್ವಿ. ಬೈ ಸೆಪ್ಟೆಂಬರ್, ಅಕ್ಟೋಬರ್ ಮಿಡ್, ನವಂಬರ್ ಬಿಗಿನಿಂಗಲ್ಲೇ ವಿ ಹ್ಯಾಡ್ ಫಿನಿಶ್ಡ್ ಆಲ್ಮೋಸ್ಟ್ 80% ಆಫ್ ದ ಫಿಲ್ಮ್. ಡೇ ಆ್ಯಂಡ್ ನೈಟ್ ಕೆಲಸ ಮಾಡಿದ್ದೀವಿ ನಾವು. ಬಟ್ ಅನ್ಫಾರ್ಚುನೇಟ್ಲಿ ಆ ಟೈಮಲ್ಲಿ ಚೆನ್ನೈ ಫ್ಲಡ್ಸ್ ಆಯಿತು, ಎಲ್ಲ ಆಗಿ ಸುಮಾರು ಸೆಟ್ಗಳು ಹಾಳಾಯಿತು, ಊರಲ್ಲಿ ಯಾರು ಬರಲ್ಲ. ಆಮೇಲೆ ವಾಪಸ್ ಶೂಟಿಂಗ್ ಸ್ಟಾರ್ಟ್ ಮಾಡಬೇಕು ಅಂದಾಗ ಎಷ್ಟೋ ಜನಗಳ ಡೇಟ್ಸ್ ಪ್ರಾಬ್ಲಮ್ ಆಯಿತು. ಹಾಗಾಗಿ ಎಲ್ಲೆಲ್ಲೋ ಹೊರಟೋಯ್ತು ಆ ಸಿನಿಮಾ. ಇಲ್ಲಾಂದ್ರೆ ಯು ವುಡ್ ಹ್ಯಾವ್ ಗಾಟ್ ದಟ್ ಔಟ್. ದಿಸ್ ಇಸ್ ಅಫ್ಕೋರ್ಸ್ ನೀವು ಹೇಳೋಂಗೆ ಇಟ್ ಈಸ್ ಅನ್ ಇಂಪಾಸಿಬಲ್ ಟಾಸ್ಕ್. ಬಟ್ ನಾನು ಹೇಳಿದ ಹಾಗೆ ಪ್ರತಿಯೊಬ್ಬರು ಇಫ್ ಯು ಆರ್ ದ ಸೇಮ್ ಪೇಜ್ ಆ್ಯಂಡ್ ವರ್ಕಿಂಗ್ ಒಂದೇ ಸ್ಪೀಡಲ್ಲಿ ಕೆಲಸ ಮಾಡ್ತಿದ್ರೆ ವಿ ಕ್ಯಾನ್ ಆ್ಯಂಡ್ ವಿ ಆರ್ ಟ್ರೈಂಗ್. ಸರ್, ನಿಮ್ಮ ಲುಕ್ಸ್ ಬಗ್ಗೆ ನಾನು ಕೇಳಬೇಕು. ಬಿಕಾಸ್ ನೀವು ಸಿನಿಮಾ ಮಾಡ್ತಾ ಇದ್ದೀರಾ, ಈ ಕಡೆ ಬಿಗ್ ಬಾಸ್ ಕೂಡ ಸ್ಟಾರ್ಟ್ ಆಗುತ್ತೆ ಇನ್ಮೇಲೆ. ಸೊ ಈ ಸಿನಿಮಾ ಲುಕ್ನ ನೀವು ಬಿಗ್ ಬಾಸ್ಗೆ ತೊಗೊಂಡ್ಬರೋದಕ್ಕಾಗೋದಿಲ್ಲ. ಸೊ ನಿಮ್ಮ ಲುಕ್ಸ್ ಮೇಲೆ ನೀವು ಹೇಗೆ ವರ್ಕ್ ಮಾಡ್ತಾ ಇದ್ದೀರಾ? ಹಾಗೆ ಸಿನಿಮಾದಲ್ಲಿ 3 ಶೇಡಲ್ಲಿ ನೀವು ಕಾಣಿಸ್ಕೊಳ್ತೀರಾ ಅಂತ ಹೇಳಿದ್ರು. ಸೊ ಈ 3 ಶೇಡಲ್ಲಿ ನಿಮ್ಮ ಲುಕ್ಸ್ ಯಾವ್ಯಾವ ಥರ ಇರುತ್ತೆ, ಅದ್ರ ಮೇಲೆ ನಿಮ್ಮ ಪ್ಲಾನಿಂಗ್ ಏನಿದೆ ಅಂತ? ಎಲ್ಲ ಶಾರದನ ಹತ್ರ ಟ್ರೈನಿಂಗ್ ತೊಗೊಂಡ್ಬಿಟ್ಟಿದ್ದೀರ. 4 ಪ್ರಶ್ನೆ ದಪ್ ಫಸ್ಟ್ ಒಂದು ಮರ್ತೋಗ್ಬಿಡುತ್ತೆ. ಇಲ್ಲಿ ನೀವೊಂದು ಮಿಸ್ಟೇಕ್ ಮಾಡ್ಕೊಂಡಿದ್ದೀರ. ನಾನು ಈ ಪಾತ್ರಕ್ಕೆ 3 ಶೇಡ್ ಇದೆ ಅಂತ ಹೇಳಿಲ್ಲ, ಈ ಸಿನಿಮಾದಲ್ಲಿ 3 ಲೇಯರ್ಸ್ ಇದೆ ಅಂತ ಹೇಳಿದ್ದೀನಿ.
ಮ್ಯಾಕ್ಸ್ ಅನ್ನೋ ಸಿನಿಮಾದಲ್ಲಿ ಒಂದು ಲೇಯರಲ್ಲಿ ಹೋಗುತ್ತೆ, ಇದು 3 ಲೇಯರ್ ಅಂದರೆ ಅಷ್ಟು ಸ್ಕ್ರೀನ್ ಪ್ಲೇ ಟ್ವಿಸ್ಟ್ಗಳಿದೆ, ಟರ್ನ್ಸ್ಗಳಿದೆ ಆ್ಯಂಡ್ ಒಂದು ಸ್ಪೀಡ್ ಇದೆ. ಶೇಡ್ ಒಂದೇ ಬರುತ್ತೆ ಇದು. ಓಕೆ, ನಂಬರ್ 1 ಬಿಗ್ ಬಾಸ್. ಬಿಗ್ ಬಾಸ್ ಅನ್ನೋ ವೇದಿಕೆ ಹೇಗಿರುತ್ತೆ ಅಂತಂದರೆ, ನಾನು ಹೇಗಿದ್ದೀನೋ ಹಾಗೆ ಹೋಗ್ಬೇಕಲ್ಲಿ. ಕರೆಕ್ಟ್, ಅಲ್ಲಿ ಏನು ಮುಚ್ಚುಮರೆ ಮಾಡೋಕ್ಕಾಗಲ್ಲ. ಹಬ್ಬ ಅಂದರೆ ಒಂಚೂರು ಕೂದಲು ಆ ಕಡೆ ಈ ಕಡೆ ಮಾಡ್ಕೊಬೋದು, ಮೇಕಪ್ಗಳು ಒಂಚೂರು ಚೇಂಜಸ್ ಕಾಣಿಸ್ಕೊಬೋದು. ಬಟ್ ಬಿಗ್ ಬಾಸ್ ಅನ್ನೋ ವೇದಿಕೆನೇ ಹಾಗೆ, ಏನಂತಂದರೆ ಇದ್ದಿದ್ದನ್ನು ಹಾಗೆ ತೋರಿಸೋದು. ಅದು ಮನೆ ಒಳಗಡೆ ಇರಲಿ, ವೇದಿಕೆ ಮೇಲೆ ಇರಲಿ, ನಮ್ಮನ್ನು ಹಾಗೆ ತೋರಿಸ್ಕೊಳ್ಳೇಬೇಕು. ನಾನು ಐ ಕಾಂಟ್ ಡು ಎನಿಥಿಂಗ್ ಅಬೌಟ್ ಇಟ್, ಬಟ್ ಐ ವಿಲ್ ಮ್ಯಾನೇಜ್. ಸುದೀಪ್ ಸರ್, ಶಿವ ವಿಜಯನಿಂದ 45K45 ವಿಜಯ ಕಾರ್ತಿಕನ್ ಸರ್ ಜೊತೆಗೆ ಮಾಡಿದ್ವಿ, ಮತ್ತು ಬ್ಯಾಕ್ 47 ವಿಜಯ ಕಾರ್ತಿಕನ್ ಸರ್ ಅವ್ರ ಜೊತೆಗೆ ಫಿಲಮ್ ಅನೌನ್ಸ್ ಮಾಡಿದ್ದೀರಾ. ಬ್ಯಾಕ್ ಟು ಬ್ಯಾಕ್ ತುಂಬ ರೇರು, ಆದರೆ ಅದೇ ಕಾಂಬಿನೇಷನ್ ಮತ್ತೆ ಮುಂದುವರಿತಾ ಇದೆ. ಅವರೇ ಮುಖ್ಯ ಕಾರಣ ಏನಕ್ಕೆ ನಿಮಗೆ? ಯಾಕಂದ್ರೆ ನನಗೆ ಓಕೆ, ನಾನು ಇವತ್ತು ಅದೇ ಅನ್ನ ತಿನ್ನೋದು, ನಾಳೆ ಅದೇ ಅನ್ನ ತಿನ್ನೋದು. ಎಕ್ಸ್ಟ್ರಾ ಮಾಡಿದ್ರೆ ಮಾತ್ರ ಬೇರೆ ಕಡೆ ಹೋಗ್ತೀನಿ ತಿನ್ನೋದಕ್ಕೆ. ಇಲ್ಲಪ್ಪ ಇದೇ ಬಡಿಸಿರೋದ್ರಿಂದ ಅದೇ ಓಕೆ, ನನಗಿದು ಓಕೆ, ಸೆಟ್ ಆಯಿತು, ಓಕೆ. ಅವ್ರ ಹತ್ರನೇ ಇನ್ನೊಂದು ಕತೆ ಇತ್ತು, ಓಕೆ. ಇವಾಗ ಒಂದು ಸಿನಿಮಾ ಸಕ್ಸಸ್ ಆದಮೇಲೆ ಅವರೂ ಕುತ್ಕೊಂಡು ಕತೆ ಬರೆದು ಟೈಮ್ ಆಗುತ್ತೆ. ಬಟ್ ಹಿ ವಾಸ್ ರೆಡಿ, ಈ ಕೇಮ್ ಬ್ಯಾಕ್. ಸರ್ ಇನ್ನೊಂದು ಕತೆ ಇದೆ ಸರ್, ನಿಮಗೆ ಹೇಳ್ಬೋದಾ? ಬನ್ನಿ, ಇನ್ನೊಂದು ಹೇಳಿದ್ರು, ಇಷ್ಟ ಆಯಿತು ನನಗೆ. ಈ ಕಡೆ ಇನ್ನೊಂದು ಖುಷಿ ಏನಂತಂದರೆ, ನೀವು ಇನ್ನೊಂದು ಹೇಳ್ತೀರಿ ಬ್ಯಾಕ್ ಟು ಬ್ಯಾಕ್ ಯಾಕೆಂದ್ರೆ, ಬಿಕಾಸ್ ಐ ಆಮ್ ನಾಟ್ ಸೊ ಕಮಿಟೆಡ್ ಸರ್. ಅಂದರೆ ನಾನು ಅಷ್ಟು ಸಿನಿಮಾಗಳನ್ನ ಒಟ್ಟಿಗೆ ಒಪ್ಕೊಂಡು ಕೂತ್ಕೊಳ್ಳಲ್ಲ. ಐ ಲೈಕ್ ಟು ಕೀಪ್ ಮೈ ಸೆಲ್ಫ್ ಫ್ರೀ. ಯಾವುದೇ ಡಿಸ್ಕಷನ್ ನಡೀತಾ ಇದ್ರೂ ನಾನು ಅಡ್ವಾನ್ಸಸ್ ಎಲ್ಲ ತೊಗೊಂಡು ಇಟ್ಕೊಳಕ್ಕೆ ಹೋಗಲ್ಲ. ಕಾರಣ ಏನಂದರೆ, ಐ ಶುಡ್ ಬಿ ಏಬಲ್ ಟು ಡಿಸೈಡ್ ಎನಿಥಿಂಗ್ ಎನಿ ಟೈಮ್. ಯಾರಾದರೂ ಒಬ್ಬರು ನಮ್ಮ ಡಿಸ್ಕಷನ್ಸ್ ಮಧ್ಯದಲ್ಲಿ ಇನ್ನೊಬ್ಬರು ಬಂದು ಒಂದು ಕತೆ ಹೇಳಿ ಅದು ನನಗೆ ತುಂಬ ಇಷ್ಟ ಆಯಿತು ಅಂದರೆ ಐ ವುಡ್ ಲೈಕ್ ಟು ಡೂ ಇಟ್. ಸೇರಿದೆ ಒಂದು, ಅವ್ರಿಗೆ ಹಾಕ್ಕೊಡಿ ಪ್ಲೀಸ್. ಐ ಆಮ್ ಸೋ ಸಾರಿ. ನೋ ವಿ ಆರ್ ಸಾರಿ ಮ್ಯಾಮ್, ವಿ ಆರ್ ಸಾರಿ. ಐ ಡಿಂಟ್ ಇವನ್ ಸಿ ದಟ್. ಸರ್ ನೋ ಸಿಟ್ ಡೌನ್, ಅಟ್ಲೀಸ್ಟ್ ಗೋ ಸಿಟ್ ದೇರ್. ನೋ ಪ್ರಾಬ್ಲಮ್, ಯು ಸಿಟ್ ಡೌನ್. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಫಾರ್ ದಟ್. ಸೊ ಅವ್ರು ರೆಡಿಯಾಗಿ ಬಂದ್ರಿ ಸಲ. ಸೊ ನನ್ನ ಕಮಿಟ್ಮೆಂಟ್ಸಲ್ಲಿ ಏನಂದರೆ, ನಾನು ಇನ್ನೂ ಕೆಲವು ಬೇರೆ ನನ್ನ ಲೈಫಲ್ಲಿ ಇರುವಂಥ ಬೇರೆ ನಿರ್ಮಾಪಕರಿಗೆ ಹೇಳಬೇಕಷ್ಟೇ, ಸರ್ ಐ ಆಮ್ ಸ್ಟಾರ್ಟಿಂಗ್ ದಿಸ್ ಅಂತ. ಯಾರೂ ನಮ್ಮ ಹತ್ರ ವಾದ ಮಾಡೋಕ್ಕಾಗಲ್ಲ, ಬಿಕಾಸ್ ಅವ್ರದ್ದು ರೆಡಿ ಇರಲ್ಲ, ನಾನು ದುಡ್ಡು ಮುಟ್ಟಿರಲ್ಲ. ಇಟ್ ಮೇಕ್ಸ್ ಲೈಫ್ ಈಸಿ. ಸೊ ಐ ಆಮ್ ಆಲ್ವೇಸ್ ರೆಡಿ ಟು ವರ್ಕ್ ವಿತ್ ಎನಿಥಿಂಗ್. ನನಗೆ ಬರ್ತಿದ್ದ ಹಾಗೆ ಅದು ಎಕ್ಸೈಟ್ ಆದ ನಾನು ಮಾಡೋಕ್ಕೆ ರೆಡಿ ಇರ್ತೀನಿ, ಫ್ರೀನೂ ಇರ್ತೀನಿ ಸರ್. ದಟ್ಸ್ ವಾಟ್ ಆಯ್ತು. ಆ್ಯಂಡ್ ಹಿ ಎಕ್ಸೈಟೆಡ್ ಮೀ ವಿತ್ ಅ ಸ್ಕ್ರಿಪ್ಟ್. ಸರ್, ಇಲ್ಲಿ ಏನಾದರೂ ಸಿಗ್ನೇಚರ್ ಸ್ಟೆಪ್, ಮ್ಯಾಕ್ಸ್ ಸಿಗ್ನೇಚರ್ ಸ್ಟೆಪ್ ನೋಡ್ಬೋದಾ? ಸಿಗ್ನೇಚರ್ ಸ್ಟೆಪ್ ಮ್ಯಾಕ್ಸಲ್ಲಿ ಒಂದು ಸ್ಟೆಪ್ ಇತ್ತು, ಆ ಥರ ಇಲ್ಲಿ ನೀವು ಇನ್ನೊಂದು ಹೇಳ್ತೀನಿ, ಇದು ಮ್ಯಾಕ್ಸ್ ಅಲ್ಲ, ಇದರಲ್ಲಿ ಇದ್ರೆ ಬೇರೆ ಟೈಪ್ ಇರುತ್ತೆ. ಅಲ್ಲಿ ಮ್ಯಾಕ್ಸ್ ಅಲ್ಲ, ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಅವಾಗಿಂದ ಎಲ್ಲರೂ ನೀವು ಮ್ಯಾಕ್ಸ್ ಅಂತ ಏನು ಹೇಳ್ತಾ ಇದ್ರಿ, ಈ ಪ್ರಮೋಷನ್ ನನಗೆ ಫಸ್ಟ್ ಪಿಕ್ಚರ್ ಅಲ್ಲೇ ಸಿಕ್ಬಿಟ್ಟಿದ್ರೆ ಇನ್ನೊಂದು 10 ಕೋಟಿ ರೂಪಾಯಿ ಜಾಸ್ತಿ ಆಗ್ಬಿಡೋದು. ಇದು ಮ್ಯಾಕ್ಸ್ ಅಲ್ಲ. ಸೊ ಕೇಳಿ, ಒಬ್ಬ ನಿರ್ದೇಶಕ ಅದಷ್ಟು ಕ್ರಿಯೇಟ್ ಮಾಡಿದ್ದು ಕರೆಕ್ಟ್. ಆ ನಿರ್ದೇಶಕ ಅದನ್ನ ಕ್ರಿಯೇಟ್ ಮಾಡಿದವ್ರೆ ಇನ್ನು 10 ಪಟ್ಟು ಜಾಸ್ತಿ ಹೇಗೆ ಕ್ರಿಯೇಟ್ ಮಾಡ್ಬೋದು ಯೋಚನೆ ಮಾಡಿದ್ದಾರೆ. ಬಟ್ ಆ ಸಿನಿಮಾದಲ್ಲಿ ಇದೆ ಅಂತ ಇದರಲ್ಲಿ ಇರಬೇಕು ಅಂತ ಇಲ್ಲ, ಅಥವಾ ಆ ಸಿನಿಮಾದಲ್ಲಿ ಇವ್ರು ಬರೀದೇ ಇರೋದು ಯಾವುದೂ ಇಲ್ಲ, ಇದೆ, ಎಲ್ಲ ಇದೆ. ಬಟ್ ಅದರಲ್ಲಿ ಇತ್ತು ಅಂತ ಇದರಲ್ಲಿ ಇಲ್ಲ, ಇದು ಅದು ಅಲ್ಲ. ಅಜನೀಶ್ ಕನ್ಫ್ಯೂಸ್ ಮಾಡ್ಬಿಟ್ನಾ? ಓಕೆ, ಸರಿ. ಸಮಯವನ್ನ ಗಮನದಲ್ಲಿಟ್ಕೊಂಡು ಕೊನೆಯದಾಗಿ ಒಂದು 2ರಿಂದ 3 ಪ್ರಶ್ನೆಗಷ್ಟೇ ಅವಕಾಶ ಇರೋದು. ಅಜನೀಶ್ ಸರ್, ನಿಮಗೆ ವಿಕ್ರಾಂತ್ ರೋಣ ಆಯಿತು, ಮ್ಯಾಕ್ಸ್ ಆಯಿತು, ಸಾಂಗ್ ಸೂಪರ್ ಹಿಟ್ ಆಗಿದೆ. ಮ್ಯಾಕ್ಸಿಮಮ್ ಸಾಂಗ್ ಏನಿತ್ತು ಅದು ಹಿಟ್ ಆಗಿತ್ತು. ಸೊ ಈ ನೆಕ್ಸ್ಟ್ ಸಿನಿಮಾದಲ್ಲೂ ನಿಮ್ಮಿಬ್ಬರ ಕೆಮಿಸ್ಟ್ರಿನೇ ಇರೋದು. ಸೊ ಮತ್ತೊಂದು ಸೂಪರ್ ಹಿಟ್ ಮಾಸ್ ಸಾಂಗನ್ನು ಎಕ್ಸ್ಪೆಕ್ಟ್ ಮಾಡಬಹುದು.